ಶಾಸ್ತ್ರದಲ್ಲೊಂದು ಮಾತಿದೆ, ಧರ್ಮಶಾಸ್ತ್ರದಲ್ಲಿ, ತಿಳಿದೋ ತಿಳಿಯದೇನೋ ನಾನಾ ಬಗೆಯ ತಪ್ಪುಗಳನ್ನು ನಾವು ಮಾಡ್ತೇವೆ, ನಾನಾ ಬಗೆಯ ತಪ್ಪುಗಳನ್ನು ಮಾಡ್ತೇವೆ. ಆ ಎಲ್ಲ ತಪ್ಪುಗಳಿಗೂ ಒಂದು ಪ್ರಾಯಶ್ಚಿತ್ತ ಅಂತ ಇದೆಯಂತೆ, ಮಾಡಿದ ಎಲ್ಲ ಪಾಪಗಳಿಗೂ ಒಂದು ಪ್ರಾಯಶ್ಚಿತ್ತ ಅಂತ ಇದೆಯಂತೆ. ಆದರೆ ಒಂದಕ್ಕೆ ಮಾತ್ರ ಪರಿಹಾರವೇ ಇಲ್ಲ. ಅದು ಯಾವುದು ಅಂತಂದರೆ ಕೃತಜ್ಞತೆ. ಕೃತಜ್ಞನೇ ನಾಸ್ತಿ ನಿಷ್ಕೃತಿ. ಕೃತಜ್ಞತೆಗೆ ಸಮನಾಗಿರತಕ್ಕಂತಹ ಪಾಪವೇ ಇಲ್ಲ, ಅದಕ್ಕೆ ಪರಿಹಾರವೇ ಇಲ್ಲ. ಭಗವಂತ ನಮ್ಮೊಳಗೆ ನಿಂತುಕೊಂಡು ಇಷ್ಟೆಲ್ಲ ವ್ಯವಹಾರ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಇದರಿಂದ ಅವನಿಗೇನು ಲಾಭ? ಭಗವಂತನಿಗೆ ಇದರಿಂದ ಏನು ಲಾಭ? ನಾವು ಹಾಗೆ ಏನಾದರೂ ನಮಗೆ ಲಾಭ ಇದ್ದರೆ ಮಾತ್ರ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗ್ತೇವೆ. ಪ್ರಯೋಜನ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ. ಪ್ರಯೋಜನಾನುಸಂಧಾನ ಇಲ್ಲದೆ ಒಂದು ಕಾರ್ಯದಲ್ಲಿ ನಾವು ತೊಡಗೋದೇ ಇಲ್ಲ. ಯಾರು ಮಂದೋಪಿ, ಒಬ್ಬ ಜಡನಾಗಿರತಕ್ಕಂಥ ವ್ಯಕ್ತಿ ಕೂಡ ಪ್ರವೃತ್ತನಾಗೋದಿಲ್ಲ. ಪ್ರವೃತ್ತನಾದ ಬಳಿಕ ಅದರಿಂದಾಗಿ ಆ ಪ್ರವೃತ್ತಿಯಿಂದ ಅವರಿಗೆ ಫಲ ಸಿಗತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಆದರೆ ಪ್ರವೃತ್ತಿಗೆ ಮಾತ್ರ ಇದರಿಂದ ನನಗಿಂತಹ ಲಾಭ ಇದೆ ಅನ್ನೋ ಚಿಂತನೆಯ ಮೂಲಕನೇ ಪ್ರವೃತ್ತಿ ಮಾಡ್ತಾನೆ. ಭಗವಂತನಿಗೆ ಏನು ಉಪಯೋಗ ಬೇಕು? ನಿತ್ಯ ಪರಿಪೂರ್ಣನಾಗಿರುವವನು, ಸ್ವಯಮಹಿಮ್ನೆ ಪ್ರತಿಷ್ಠಿತ. ಅವನಿಗೆ ಯಾವ ಲಾಭವೂ ಕೂಡ ಇಲ್ಲ. ಯಾಕೆ? ಅವನು ಪಡೆಯಬೇಕಾದನ್ನೆಲ್ಲವನ್ನು ಕೂಡ ಪಡೆದೇ ಇರುವವನವನು. ನಿತ್ಯ ಪರಿಪೂರ್ಣ, ಅಶೇಷ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವಹಿ ತಾವದೇವ ಈಶ್ವರೋ ನಾಮ. ದೇವರು ಭಗವಂತ ಅಂತಂದರೆ ಪರಿಪೂರ್ಣನಾಗಿರುವವನು, ದೋಷದ ಲೇಷಕ್ಕೂ ಅಲ್ಲಿ ಎಡೆ ಇಲ್ಲ. ಅನಂತ ಗುಣಗಳ ರಾಶಿಯವನು. ಪೂರ್ಣ ಮದಃ ಪೂರ್ಣಮಿದಂ. ಮೂಲರೂಪವೂ ಪರಿಪೂರ್ಣ, ಅವತಾರ ರೂಪವೂ ಪರಿಪೂರ್ಣ, ಕಿಂಚಿತ್ತು ಭೇದವೂ ಕೂಡ ಅಲ್ಲೇ ಇಲ್ಲ. ಅಂತಹ ಭಗವಂತನಿಗೆ ನಮ್ಮೊಳಗೆ ನಿಂತುಕೊಂಡು ಇಷ್ಟೆಲ್ಲ ವ್ಯಾಪಾರಗಳನ್ನು ಮಾಡೋದರಿಂದ ಏನು ಲಾಭ ಇದೆ? ಯಾವ ಲಾಭವೂ ಇಲ್ಲ. ಮತ್ತು ಯಾಕೆ ಹಾಗೆ ಮಾಡ್ತಾ ಇದ್ದಾನೆ? ಅವನ ಲಾಭಕ್ಕೋಸ್ಕರ ಅವನು ಇದನ್ನು ಮಾಡ್ತಾ ಇಲ್ಲ, ನಮ್ಮ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾನೆ. ನಮ್ಮ ಸಾಧನೆ ಶರೀರ ಮಾದ್ಯಂಖಲು ಧರ್ಮ ಸಾಧನಂ. ಈ ನಮ್ಮ ಶರೀರ ಧರ್ಮ ಸಾಧನೆಗೋಸ್ಕರ ಇದೆ. ಧರ್ಮ ಸಾಧನವಾಗಿರತಕ್ಕಂಥ ಈ ಶರೀರ ಅದು ಸಾಧನವಾಗಿ ಬಳಕೆಗೆ ಬರೋದು ಭಗವಂತ ಒಳಗೆ ನಿಂತುಕೊಂಡು ಪ್ರೇರಣೆ ನೀಡಿದ ಅಂತಂದರೆ, ನಮ್ಮ ಶರೀರದ ಒಳಗೆ ನಿಂತುಕೊಂಡು ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುದೇ ಸರ್ವಂ ಅಂಜಸ. ಒಬ್ಬನೇ ಭಗವಂತ ಎಲ್ಲರೊಳಗೆ ನಿಂತುಕೊಂಡು ಅವರವರೊಳಗೆ ಇರತಕ್ಕಂತಹ ಶಕ್ತಿ ಸಾಮರ್ಥ್ಯ ಅದು ಪ್ರಕಟವಾಗುವಂತೆ ಮಾಡಿ ಅವರವರಿಂದ ಆಯಾಯ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ದೊಡ್ಡ ಒಂದು ಕಾರ್ಖಾನೆ, ನಾನಾ ಬಗೆಯ ಯಂತ್ರಗಳು, ದೊಡ್ಡ ಯಂತ್ರಗಳಿದ್ದಾವೆ, ಸಣ್ಣ ಯಂತ್ರಗಳಿದ್ದಾವೆ. ಒಂದು ಕುಟ್ಟತ್ತೆ, ಇನ್ನೊಂದು ಪುಡಿ ಮಾಡತ್ತೆ, ಇನ್ನೊಂದು ಬೀಸತ್ತೆ, ಇನ್ನೊಂದು ಹೊಗೆಯತ್ತೆ, ಏನೇನೇನೇನೋ ಕಾರ್ಯಗಳು. ಯಾವಾಗ ಒಳಗೆ ವಿದ್ಯುತ್ ಪ್ರವಾಹ ಇತ್ತು ಅಂತಂದರೆ, ಒಳಗೆ ವಿದ್ಯುತ್ ಪ್ರವಾಹ ಇದೆ ಅಂತಂದರೆ ಆವಾಗ ಎಲ್ಲ ಯಂತ್ರಗಳಿಂದ ನಾನಾ ಬಗೆಯ ಚಟುವಟಿಕೆಗಳು. ವಿದ್ಯುತ್ ಪ್ರವಾಹ ನಿಂತು ಹೋಯಿತು, ತಡಕ್ಕನೆ ಎಲ್ಲ ಸ್ತಬ್ಧ. ಏನು ದೊಡ್ಡ ಯಂತ್ರ ಏನೇನು ಕಾರ್ಯ ಮಾಡ್ತಾ ಇತ್ತು, ಪವರ್ ಸಪ್ಲೈ ನಿಂತು ಹೋಯಿತು, ಸಣ್ಣ ಕೆಲಸವೂ ಅದರಿಂದ ನಡೆಯೋದಿಲ್ಲ. ಭಾರೀ ಯಂತ್ರ ಭಾರೀ ಕೆಲಸ ಮಾಡ್ತಾ ಇತ್ತು, ಪವರ್ ಕನೆಕ್ಷನ್ ತಪ್ಪಿತು ಅಂತಂದರೆ ಆ ದಷ್ಟು ದೊಡ್ಡ ಯಂತ್ರದಿಂದ ಸಣ್ಣ ಕೆಲಸವೂ ಕೂಡ ನಡೆಯೋದಿಲ್ಲ. ಭಗವಂತ ಹಾಗೆ ಎಲ್ಲರೊಳಗೆ ನಿಂತುಕೊಂಡು ಅವರವರೊಳಗಿರತಕ್ಕಂಥ ಶಕ್ತಿ ಪ್ರತಿಬುದ್ಧವಾಗುವ ಹಾಗೆ ಮಾಡಿ ಅವರವರಿಂದ ಆಯಾಯ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ಯಾರೊಳಗೆ? ಯಾರೋ ಕೆಲವರೊಳಗೆ ಅಲ್ಲ, ತತ್ರ ತತ್ರ ಸ್ಥಿತ, ಎಲ್ಲರೊಳಗೆ ನಿಂತುಕೊಂಡು. ದಾಸರೊಂದು ಕೃತಿಯಲ್ಲಿ ಅಂತ ಇದ್ದಾರೆ, ಸತತ ಗಣನಾಥ ಸಿದ್ಧಿಯನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪಥಕ್ಕೆ ಮನವೀವ ಮಹರುದ್ರ ದೇವರು ಹರಿಭಕುತಿ ದಾಯಕಳು ಭಾರತೀ ದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿ ಇತ್ತು ಗತಿಪಾಲಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ. ಒಬ್ಬೊಬ್ಬರಿಂದ ಒಂದೊಂದು ಬಗೆಯ ಅನುಗ್ರಹವನ್ನು ನಾವು ಬದುಕಿನಲ್ಲಿ ಪಡೀತಾ ಇದ್ದೇವೆ.
ಅವರೆಲ್ಲ ನಮಗಿದನ್ನು ನೀಡ್ತಾ ಇದ್ದಾರೆ. ಹೇಗೆ, ಯಾವಾಗ ನೀಡ್ತಾ ಇದ್ದಾರೆ? ಮುಂದುವರಿದು ದಾಸರು ಅಂತ ಇದ್ದಾರೆ, ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು ಸತತ ಇವರುಳು ನಿಂತು ಈ ಕೃತಿಯ ನಡೆಸುವನು. ಭಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು ಸತತ ಇವರುಳು ನಿಂತು ಈ ಕೃತಿಯ ನಡೆಸುವನು. ಭಗವಂತ ಒಳಗೆ ನಿಂತುಕೊಂಡು, ಯಾರೊಳಗೆ? ರಮಾಮೃಕ್ಮಾದಿ ದೇವತೆಗಳ ಒಳಗೂ ಕೂಡ ಭಗವಂತ ನಿಂತುಕೊಂಡು ಪ್ರೇರಣೆ ನೀಡಿ ಅವರವರಿಂದ ಆಯಾ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಅಂತಂದ ಮೇಲೆ ನಾವು ನೀವು ನಮ್ಮ ಪಾಡೇನು? ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ಬಂದಿರತಕ್ಕಂತಹ ಸಂದೇಶ ಇದು. ಭಗವಂತ ನಮ್ಮ ಜೊತೆಗೆ ಇದ್ದಾನೆ, ನಮ್ಮಿಂದ ಏನಾದರೂ ನಡೆಯತ್ತೆ. ಭಗವಂತ ನಮ್ಮ ಜೊತೆಗೆ ಇಲ್ಲ, ಏನೂ ನಡೆಯೋದಿಲ್ಲ. ಅರ್ಜುನ ಒಮ್ಮೆ ಕೃಷ್ಣನನ್ನು ಕಂಡು ಬರಬೇಕು ಅಂತ ಹೊರಟಿದ್ದಾನೆ. ಯಾವಾಗ ಇದು? ಶ್ರೀಕೃಷ್ಣ ಯಾವ ಭೂಭಾರದ ಹರಣಕ್ಕೋಸ್ಕರ ಭೂಮಿ ಮೇಲೆ ಅವತಾರ ಮಾಡಿದ್ದಾನೆ, ಆ ಕಾರ್ಯವನ್ನು ಮಾಡಿ ಮುಗಿಸಾಗಿದೆ. ಪಾಂಡವರನ್ನು ಪುನಃ ರಾಜ್ಯದಲ್ಲಿ ಸ್ಥಾಪನೆ ಮಾಡಿ ಆಗಿದೆ. ಎಲ್ಲ ಕೆಲಸ ಮುಗಿಯಿತು ಅಂತ ಹೇಳಿಕೊಂಡು ದ್ವಾರಕೆಗೆ ಹೊರಟು ಹೋಗಿದ್ದಾನೆ. ಇಂತಹ ಕೃಷ್ಣನನ್ನೊಮ್ಮೆ ಕಂಡು ಬರಬೇಕು ಅಂತ ಹೇಳಿಕೊಂಡು ಅರ್ಜುನ ಹೊರಟಿದ್ದಾನೆ. ಅರ್ಜುನ ಹೋದ. ಆ ಹೊತ್ತಿಗೆ ಭಗವಂತ ತನ್ನ ಕಾರ್ಯ ಮುಗಿದು ಹೋಗಿದೆ ಅಂತ ಹೇಳಿಕೊಂಡು ಅವತಾರ ಕಾರ್ಯ ಸಮಾಪ್ತವಾಯಿತು ನಿಶ್ಚಯಿಸಿಕೊಂಡು ಪರಂಧಾಮಕ್ಕೆ ಹೊರಟು ಹೋಗಾಗಿತ್ತು. ಅರ್ಜುನ ಬಂದಿದ್ದಾನೆ. ಕೃಷ್ಣ ಪರಂಧಾಮವನ್ನು ಸೇರಿಕೊಂಡ ವಿಚಾರ ತಿಳಿಯಿತು. ಕೃಷ್ಣ ಮರಳಿ ಹೋಗೋಕೆ ಮುಂಚೆ ಆ ದ್ವಾರಕಾ ವಾಸಿಗಳಿಗೊಂದು ಆದೇಶ ಕೊಟ್ಟಿದ್ದ. ಅರ್ಜುನನಿಗೊಂದು ಹೊಣೆಯನ್ನು ಹೊರಿಸಿದ್ದ. ಏನದು? ಕೃಷ್ಣ ಅಂದಿರತಕ್ಕಂತಹ ಮಾತು, ಇವತ್ತಿನಿಂದ 7ನೇ ದಿವಸಕ್ಕೆ ಈ ಸಮುದ್ರ, ಈ ದ್ವಾರಕೆಯನ್ನು ಆಪೋಷಣ ತಗೊಂಡ್ಬಿಡತ್ತೆ, ನುಂಗಿ ಹಾಕತ್ತೆ. ಇಲ್ಲಿ ಯಾರೂ ಇರತಕ್ಕದ್ದಲ್ಲ. ಎಲ್ಲರೂ ಕೂಡ ನಾಳೆ ದಿವಸ ಅರ್ಜುನ ಬರೋನಿದ್ದಾನೆ, ಅವನ ಬೆನ್ನು ಹಿಡಿದು ಎಲ್ಲರೂ ಕೂಡ ಹಸ್ತನಾವತಿಗೆ ಹೊರಟು ಹೋಗಿ. ಅರ್ಜುನ ಬಂದಿದ್ದಾನೆ. ಕೃಷ್ಣ ತನ್ನ ಮೇಲೆ ಹೊರಿಸಿರುವಂತಹ ಜವಾಬ್ದಾರಿ, ಹೊಣೆಗಾರಿಕೆ ತಿಳಿಯಿತು. ಅಳಿದು ಉಳಿದವರನ್ನು, ಯದುವೀರರೆಲ್ಲ ಸಮುದ್ರ ತೀರದಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ಪರಸ್ಪರ ಹೊಡೆದಾಡಿಕೊಂಡು ಎಲ್ಲರೂ ಕೂಡ ಹೊರಟು ಹೋಗಿ ಆಗಿತ್ತು. ಇನ್ನೇನು ಊರಿನೊಳಗೆ ಸ್ತ್ರೀಯರು, ಬಾಲರು, ವೃದ್ಧರು ಅಷ್ಟೇ ಉಳಿದಿದ್ದಾರೆ. ಅವರನ್ನೆಲ್ಲ ಕರಕೊಂಡು ಅರ್ಜುನ ಹೊರಟಿದ್ದಾನೆ ಹಸ್ತನಾವತಿಗೆ. ದಾರಿಯಲ್ಲಿ ಹೋಗುವಾಗ ಸಾಮಾನ್ಯ ಪುಂಡರು ದಾಳಿ ಮಾಡಿದರು. ಸಿಕ್ಕದನ್ನೆಲ್ಲ ದೋಚ್ತಾ ಇದ್ದಾರೆ. ಅರ್ಜುನ ಅವರನ್ನು ಪ್ರತಿಭಟಿಸಬೇಕು, ಶಿಕ್ಷಿಸಬೇಕು ಅಂತ ಮುಂದಾದ. ಆದರೆ ಕೈ ಸಾಗಿಲ್ಲ. ಸೋತ, ಅತುಕೋತ, ಅವಮಾನಿತನಾಗಿ ಹಸ್ತನಾವತಿಗೆ ಬಂದ. ಇವನ ಇಂತಹ ಪರಿಸ್ಥಿತಿಯನ್ನು ಕಂಡು ಗಾಬರಿ ಬಿದ್ದ ಅಣ್ಣ ಯುಧಿಷ್ಠಿರ ಬಗೆಯಲ್ಲಿ ಪ್ರಶ್ನಿಸಿದ, ಏನಾಯಿತು? ನಡೆದ ಘಟನೆಯೆಲ್ಲವನ್ನು ಕೂಡ ಯಾವ ಅರ್ಜುನ ಅಣ್ಣನ ಮುಂದೆ ನಿವೇದಿಸಿಕೊಂಡ. ಹೀಗೆ ಆಗೋಯಿತು. ಯುಧಿಷ್ಠಿರನಿಗೆ ಮತ್ತೆ ಪುನಃ ಆಶಂಕೆ, ಏನು ನಿನ್ನಲ್ಲಿ ಅಂತಹ ಪುಂಡರನ್ನು ಶಿಕ್ಷಿಸಲಿಕ್ಕೆ ಬೇಕಾಗಿರತಕ್ಕಂತಹ ಆಯುಧಗಳು, ಸಲಕರಣೆಗಳು ಇರಲಿಲ್ಲೇನು? ಅರ್ಜುನ ಅಂತ ಇದ್ದಾನೆ, ಯಾಕಿಲ್ಲ, ಏನಿಲ್ಲ, ಎಲ್ಲ ಇದ್ವು. ತದ್ವೈ ಧನು ತೈಷವ ಸರಥೋ ಹಯಾಸ್ತೆ ಸೋಹಂ ರಥೀ ನೃಪತಯೋ ಯತ ಆನಮಂತಿ. ಏನಿಲ್ಲ, ಅಂತಹದ್ದೇ ಧನುಸ್ಸು, ಅಂತಹದ್ದೇ ವೇಗವಾಗಿ ಓಡಬಲ್ಲಂತಹ ಬಾಣಗಳು, ಅಂತಹದ್ದೇ ರಥ, ಅಂತಹದ್ದೇ ಕುದುರೆಗಳು. ಏನಿಲ್ಲ, ಎಲ್ಲ ಇದ್ವು. ಅಷ್ಟೇ ಅಲ್ಲ, ಇವೆಲ್ಲಕ್ಕೂ ಮಿಗಿಲಾಗಿ ಆವತ್ತು ಅಂತಂದರೆ 18 ದಿವಸಗಳ ಕಾಲ ಯಾವ ಮಹಾಭಾರತ ಯುದ್ಧ ನಡೆಯಿತು, ಯಾವ ಯುದ್ಧದಲ್ಲಿ ಅತಿರಥ ಮಹಾರಥರನ್ನು ಎದುರಿಸಿದ್ದಾನೋ,
ಅವರನ್ನೆಲ್ಲರನ್ನು ಎದುರಿಸಿಯೂ ಕೂಡ 18 ದಿವಸಗಳ ಕಾಲ ನಡೆದ ಯುದ್ಧದಲ್ಲಿ ವಿಜಯವನ್ನು ಸಂಪಾದನೆ ಮಾಡಿಕೊಂಡು ತನಗಿರತಕ್ಕಂತಹ ವಿಜಯ ಅನ್ನುವ ಹೆಸರನ್ನು ಸಾರ್ಥಕಪಡಿಸಿಕೊಂಡಿದ್ದಾನೋ ಇವತ್ತು ಕೂಡ ಅವನ ಬಳಿ ಅವಷ್ಟೇ ಎಲ್ಲವೂ ಕೂಡ ಇದ್ದಾವೆ. ಅರ್ಜುನ ಅಂತ ಇದ್ದಾನೆ, ಅವೆಲ್ಲ ಇದ್ದಾವೆ. ಆದರೆ ಒಂದು ಮಾತು, ಒಬ್ಬ ಮಾತ್ರ ಇಲ್ಲ. ಆವತ್ತು ಮುಂಭಾಗದಲ್ಲಿ ಕೃಷ್ಣ ಇದ್ದ, ಇವತ್ತು ಮುಂಭಾಗದಲ್ಲಿ ಕೃಷ್ಣನೊಬ್ಬ ಇಲ್ಲ. ಎಲ್ಲ ಇದ್ದಾವೆ, ಮುಂಭಾಗದಲ್ಲಿ ಕೃಷ್ಣನೊಬ್ಬ ಇಲ್ಲ ಎಂಬ ಕಾರಣಕ್ಕೆ ಏನಾಯಿತು? ಸರ್ವಂ ಕ್ಷಣೇನ ತದಭೂದ ಸದೀಶರಿಕ್ತಂ. ಇದ್ದ ಎಲ್ಲವೂ ಕೂಡ ಇಲ್ಲದೇ ಇದ್ದ ಹಾಗೆ ಆಗೋಯಿತು. ಯಾಕೆ? ಈಶರಿಕ್ತಂ, ಭಗವಂತನೊಬ್ಬನೇ ಇಲ್ಲ. ಏನಾಯಿತು? ಭಸ್ಮನ್ ಹುತಂ, ಬೂದಿಯಲ್ಲಿ ಹೋಮ ಮಾಡಿದಂತಾಯಿತು. ಹೋಮ ಮಾಡಬೇಕು, ಹವಿಸ್ಸನ್ನು ಸಮರ್ಪಿಸಬೇಕು. ಎಲ್ಲಿ? ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ. ಪ್ರಜ್ವಲಿಸ್ತಾ ಇರತಕ್ಕಂತಹ ಅಗ್ನಿಯಲ್ಲಿ ಹವಿಸ್ಸನ್ನು ಸಮರ್ಪಿಸಬೇಕು. ಅದರ ಬದಲಾಗಿ ಅಗ್ನಿಯೆಲ್ಲ ಶಾಂತ ಆಗಿದೆ, ಬರಿದೆ ಬೂದಿ ಮಾತ್ರ ಉಳಿದಿದೆ. ಅಂತಹ ಹೊತ್ತಲ್ಲಿ ಹವಿಸ್ಸನ್ನು ಸಮರ್ಪಿಸಿದರೆ ಏನದರಿಂದ ಲಾಭ? ವ್ಯರ್ಥ. ಅದನ್ನೇ ಅನ್ನೋದು ಬೂದಿಯಲ್ಲಿ ಹೋಮ ಮಾಡಿದಂತಾಯಿತು ಅಂತ ಹೇಳಿಕೊಂಡು ಅರ್ಜುನ ಅಂತ ಇದ್ದಾನೆ. ಇವತ್ತು ನನ್ನ ಪ್ರಯತ್ನ ಹಾಗಾಗಿ ಹೋಯಿತು, ಬೂದಿಯಲ್ಲಿ ಹೋಮ ಮಾಡಿದಂತಾಯಿತು. ಹುಲುಸಾದ ಬೆಳೆಯನ್ನು ಪಡಿಬೇಕು ಅಂತಿದ್ರೆ ಬೀಜ ಬಿತ್ತಬೇಕು. ಎಲ್ಲಿ? ಹಸನಾದ ಭೂಮಿಯಲ್ಲಿ ಬೀಜ ಬಿತ್ತಿದರೆ ಹುಲುಸಾದ ಬೆಳೆಯನ್ನು ಪಡೆಯಬಹುದು. ಮರುಭೂಮಿಯಲ್ಲಿ ಹೋಗಿ ಬಿತ್ತಿದರೆ ಸುಡುವ ಬಿಸಿಲಿಗೆ ಬಿತ್ತದ ಬೀಜವು ಕರಟಿ ಹೋಗತ್ತಷ್ಟೇ, ಮೊಳಕೆಯೂ ಬರೋದಿಲ್ಲ. ಅರ್ಜುನ ಅಂತ ಇದ್ದಾನೆ, ಇವತ್ತು ನನ್ನ ಪ್ರಯತ್ನ ಹಾಗೆ ಮರುಭೂಮಿಯಲ್ಲಿ ಹೋಗಿ ಬೀಜ ಬಿತ್ತಿದಂತಾಯಿತು.